ಸಂಪುಟ ವಿಸ್ತರಣೆಗೆ ಶುರುವಾಯಿತು ಕೌಂಟ್ ಡೌನ್. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆಶಿ ಕೈ ಸೇರಲಿದೆ ಪಟ್ಟಿ. ಸಂಪುಟ ವಿಸ್ತರಣೆಗೆ ಶುರುವಾಯಿತು ಕ್ಷಣಗಣನೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆಶಿ ಕೈ ಸೇರಲಿದೆ ಪಟ್ಟಿ. ಖರ್ಗೆ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಪಟ್ಟಿ ಫೈನಲ್. ದೆಹಲಿಯ ಖರ್ಗೆ ನಿವಾಸದಲ್ಲಿ ನಡೆದ ಸಭೆ ಅಂತ್ಯ. ಪಟ್ಟಿ ಫೈನಲ್ ಮಾಡಿರುವ ಹೈಕಮಾಂಡ್ ಲೀಡರ್ಸ್. ಮಾತುಕತೆ ನಡೆಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಸುರ್ಜೇವಾಲಾ. ಇತ್ತ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿರುವ ಆಕಾಂಕ್ಷಿಗಳು. ಇವತ್ತು ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ಡಿಕೆಶಿ ಕೈ ಸೇರಲಿದೆ ಈ ನೂತನ ಸಚಿವರ ಪಟ್ಟಿ. ಈಗಾಗಲೇ ಖರ್ಗೆ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗಿದೆ. ಇನ್ನು ದೆಹಲಿಯಲ್ಲಿ ಖರ್ಗೆ ನಿವಾಸದಲ್ಲಿ ನಡೆದಂತಹ ಸಭೆ ಸದ್ಯ ಮುಗಿದಿದೆ. ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಯಾರ್ಯಾರನ್ನ ಮಂತ್ರಿಗಿರಿ ಸ್ಥಾನಕ್ಕೆ ಕೂರಿಸಬೇಕು, ಯಾರ್ಯಾರು ಮಂತ್ರಿಗಿರಿ ಆಗಬೇಕು, ಯಾವ ಡಿಸ್ಟಿಕ್ ಇಂದ ಯಾರ್ಯಾರ ಹೆಸರು ಎಲ್ಲವೂ ಕೂಡ ಫೈನಲ್ ಆಗಿದ್ದು, ಫೈನಲ್ ಲಿಸ್ಟು ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ಡಿಕೆಶಿ ಕೈ ಸೇರಲಿದೆ. ಇನ್ನು ಪಟ್ಟಿ ಫೈನಲ್ ಮಾಡಿದ್ದಾರೆ ಹೈಕಮಾಂಡ್ ಲೀಡರ್ಸು. ಚರ್ಚೆ ಮಾಡಿ ಆ ಪಟ್ಟಿಯನ್ನ ಫೈನಲ್ ಆಗೋಗಿದೆ. ಮಾತುಕತೆ ನಡೆಸಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಸುರ್ಜೇವಾಲಾ ಇವರಿಷ್ಟೂ ಜನ ಕುತ್ಕೊಂಡು ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಪಟ್ಟಿ, ಇನ್ನೊಂದು ಕಡೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪಟ್ಟಿ. ಇದರ ಜೊತೆಗೆ ರಾಹುಲ್ ಗಾಂಧಿ ಹತ್ರನೂ ಕೂಡ ಒಂದು ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರು ಕೂಡ ರೆಡಿ ಮಾಡಿದ್ರಂತೆ. ಇದೆಲ್ಲ ಪಟ್ಟಿಯನ್ನ ಇಟ್ಕೊಂಡು ಈಗ ಫೈನಲ್ ಹಂತಕ್ಕೆ ಬಂದಿದ್ದು, ಪಟ್ಟಿ ಫೈನಲ್ ಆಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಫೈನಲ್ ಆಗಿರುವಂತಹ ನೂತನ ಸಚಿವರ ಹೆಸರು ಈಗ ಡಿಕೆ ಶಿವಕುಮಾರ್ ಅವರ ಕೈ ಸೇರಲಿದೆ. ಇತ್ತ ಬೆಂಗಳೂರಿನಲ್ಲೇ ನಮಗ್ ಸಿಗುತ್ತೆ ನಮಗ್ ಮಂತ್ರಿಗಿರಿ ಪಟ್ಟ ಸಿಗುತ್ತೆ, ಆ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿರುತ್ತೆ ಅಂತ ಮಂತ್ರಿಗಿರಿಯ ಆಕಾಂಕ್ಷಿಗಳೆಲ್ಲರೂ ಕೂಡ ಬೆಂಗಳೂರಲ್ಲೇ ಇದ್ದಾರೆ. ಬಿಕಾಸ್ ನಮಗೆ ಮಂತ್ರಿಗಿರಿ ಸಿಕ್ಕಿದ್ರೆ ನಾವು ಇಲ್ಲೇ ಪದಗ್ರಹಣಕ್ಕೆ ಹೋಗಬಹುದು, ನಮಗೆ ಮಂತ್ರಿಗಿರಿ ಸಿಗುತ್ತೆ ಅಂತ ಸಾಕಷ್ಟು ಜನ ಸಚಿವರು ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಆ ಕಡೆ ಡೆಲ್ಲಿಯಲ್ಲಿ ನೋಡಿದ್ರೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ, ಸಾಕಷ್ಟು ಚರ್ಚೆಗಳಾಗಿದೆ ಮಂತ್ರಿಗಳ ಬಗ್ಗೆ, ಯಾರನ್ನ ಮಂತ್ರಿ ಮಾಡ್ಬೋದು ಅಂತ. ಒಂದಷ್ಟು ಲಿಸ್ಟ್ ಅಲ್ಲಿರುವಂತಹ ಹೆಸರುಗಳು ಫೈನಲ್ ಆಗಿದ್ದೆ. ಇನ್ನೇನು ಇವತ್ತೇ ಸಂಪುಟ ವಿಸ್ತರಣೆ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಇನ್ನೇನು ಐ ಥಿಂಕ್ 13ರಿಂದ ಸೆಷನ್ ಸ್ಟಾರ್ಟ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಐ ಥಿಂಕ್ ಇವತ್ತು ಪದಗ್ರಹಣ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ, ಹೆಚ್ಚಿದೆ. ಈಗಾಗಲೇ ಸಭೆ ನಡೆದಿದ್ದು ಖರ್ಗೆ ನಿವಾಸದಲ್ಲಿ ಸಭೆ ಆಗಿತ್ತು. ಆ ಸಭೆಯಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ಸುರ್ಜೇವಾಲಾ ಇದ್ದು ಅಲ್ಲಿ ಆ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಮಾಡಿ ಫೈನಲ್ ಹಂತಕ್ಕೆ ಬಂದಿದೆ, ಅಂತಿಮ ಹಂತಕ್ಕೆ ಬಂದಿದ್ದು. ಇನ್ನೇನು ಇವತ್ತು ಮಧ್ಯಾಹ್ನದ ಒಳಗೆ ಡಿಕೆ ಶಿವಕುಮಾರ್ ಅವರ ಕೈ ಸೇರಲಿದೆ ಪಟ್ಟಿ. ಆ ನಂತರ ಯಾರ್ಯಾರಿಗೆ ಮಂತ್ರಿಗಿರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ಅಂದರೆ ಆ ಹೆಸರುಗಳಿಗೆ ಕಾಲನ್ನು ಮಾಡಬಹುದು ಮೇ ಬಿ, ಅಥವಾ ಈಗಾಗಲೇ ಕಾಲ್ ಮಾಡಿರ್ತಾರೋ ಕಾಲ್ ಮಾಡಬಹುದು. ಅದಾದ ಮೇಲೆ ಸಂಜೆ 4:05 ನೂತನ ಮಂತ್ರಿಗಿರಿ ಪಟ್ಟವನ್ನ ಆ ಮಂತ್ರಿಗಳು ಏರಲಿದ್ದಾರೆ.